580 92.80% ತೆಗೆದಿದ್ದಾಳೆ. ಇವಳಿಗೆ 4,000 ರೂಗಳ ನಗದು ಬಹುಮಾನ. ಎರಡನೇ ಸ್ಥಾನ ಮಮತಾ ಎಂ 570 ಅಂಕಗಳನ್ನು ತೆಗೆದಿದ್ದಾಳೆ. 91.2%. ಇವಳಿಗೆ 3,000 ರೂಗಳ ಸ್ಥಾನ ಗಗನಶ್ರೀ ಎಸ್. ಈಕೆ 566 ಅಂಕಗಳನ್ನು ತೆಗೆದಿದ್ದಾಳೆ. 90.56%. ಇವಳಿಗೂ ಕೂಡ 3,000 ರೂಪಾಯಿಗಳ ನಗದು ಬಹುಮಾನ. ಧನ್ಯವಾದಗಳು. ಪ್ರೋತ್ಸಾಹದಾಯಕ ಒಂದು ಸಮಾರಂಭ ಏನಿದೆ, ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಆಗಲಿಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಶುಭಾ ಮೇಡಮ್ ಹಾಗೂ ಜಯಪ್ರಕಾಶ್ ಸರ್, ಇಬ್ಬರಿಗೂ ಮೊದಲಿಗೆ ಧನ್ಯವಾದ ಹೇಳ್ತೀನಿ ಮೇಡಮ್. ಯಾಕೆಂತಂದರೆ ನಮ್ಮದು ಹಳ್ಳಿ ಶಾಲೆಗೆ ಬಂದು ನೀವು ನಮ್ಮ ಮಕ್ಕಳನ್ನ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ ಅನ್ನೋದು ನಿಜವಾಗ್ಲೂ ನಮಗೆ ಬಹಳ ಹೆಮ್ಮೆ. ಇದೇನಾಗುತ್ತೆ ಅಂತಂದರೆ ಅವರ ಒಂದು ಫ್ಯೂಚರ್ಗೂ ಅನುಕೂಲ ಆಗುತ್ತೆ ಮೇಡಮ್. ನಾಳೆ ನಾವು ಪ್ರೀತಿಯ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಇನ್ನಿತರ ಶಿಕ್ಷಕರು ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ಈ ದಿನ ನಿಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರುವಂತಹ 3 ಜನ, ಮೇಡಮ್ ಹೇಳಿದಾಗೆ 3 ಜನ ಮುತ್ತುಗಳು, ಅವರು ಉತ್ತಮ ಅಂಕಗಳನ್ನು ಗಳಿಸಿ ಶಾಲೆಗೆ, ಅವರ ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ಹೆಮ್ಮೆಯ ವಿಷಯ. ವಿದ್ಯಾಭ್ಯಾಸ ಯಾಕೆ ಬೇಕು ಅನ್ನೋದು ತುಂಬಾ ಮುಖ್ಯ ನಮಗೆ ಅಲ್ವಾ. ಈ ಶಿಕ್ಷಣ ಅನ್ನೋದು ಬರೀ ಅಂಕಗಳನ್ನ ಗಳಿಸೋದಷ್ಟೇ ಅಲ್ಲ. ಬರೀ ನೀವು ವಿದ್ಯಾರ್ಥಿ ಜೀವನದಲ್ಲಿ ಬಹಳಷ್ಟು ತ್ಯಾಗ ಮಾಡಬೇಕಾಗುತ್ತೆ. ಈ 3 ಜನ ಒಳ್ಳೆಯ ಅಂಕಗಳನ್ನು ತೆಗೆದಿದ್ದಾರೆ. ಅದರ ಹಿಂದೆ ಅವರ ತಂದೆ ತಾಯಿಗಳ ಒಂದು ತ್ಯಾಗ ಇದೆ, ಶಿಕ್ಷಕರ ಮಾರ್ಗದರ್ಶನ ಇದೆ, ಮತ್ತೆ ಅವರ ಪರಿಶ್ರಮಕ್ಕೆ ಫೌಂಡೇಶನ್ ಹಾಕಬೇಕು. ಈಗ SLC ಫೌಂಡೇಶನ್ ಅದು ಇಲ್ಲಿಗೆ ಇವರ ಒಂದು ಸಾಧನೆ ನಿಲ್ಲಿಲ್ಲ, ಇನ್ನ ಅವ್ರದ್ದು ಹೋಗ್ಬೇಕಾದ ದಾರಿ ತುಂಬಾ ದೂರ ಇದೆ. ಮೌಲ್ಯ ಭರಿತ ಜೀವನ ನಿಮ್ಮದಾಗಬೇಕು. ಒಳ್ಳೆ ಮಾರಲ್ಸು, ಎಥಿಕ್ಸು, ಒಂದು ಒಳ್ಳೆಯ ಶಿಸ್ತು, ಸಂಯಮ, ಮತ್ತು ನಿಮ್ಮ ಕುಟುಂಬಕ್ಕೆ ಆಗಲಿ, ಶಾಲೆಗೆ ಆಗಲಿ, ಒಂದು ಸಮಾಜಕ್ಕೆ ಆಗಲಿ ಒಳ್ಳೆಯ ಒಂದು ಮೆಸೇಜನ್ನು ಕೊಡುವಂಥ ಜೀವನ ನಿಮ್ದಾಗಬೇಕು. ಮತ್ತು ಸಾಧನೆಯನ್ನು ಮಾಡಬೇಕು. ನೀವು ಸಮಾಜಕ್ಕೆ ಒಳ್ಳೆಯ